ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವಾರ್. ವಿದ್ಯಾರ್ಥಿಗಳೇ, ನಿಮಗೆ ಇವತ್ತು ಏನು ತಿಳ್ಸಕ್ಕೆ ಬಂದೀನಿ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಅಗ್ನಿವೀರ ಆರ್ಮಿ ಎಕ್ಸಾಮನ್ನು ಮುಗಿಸಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ರನ್ನಿಂಗ್ ಮಾಡಬೇಕಾದ್ರೆ ಅವರು ಅಲ್ಲಿ ಏನು ತಪ್ಪು ಮಾಡ್ತಿದ್ದಾರೆ, ಏನು ಸರಿ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಂತರ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಯಾಕಂತಂದ್ರೆ ಅವರು ಅಗ್ನಿವೀರ ರನ್ನಿಂಗನ್ನು ಮಾಡ್ತಿರ್ತಾರೆ. ಈ ತಪ್ಪು ಮಾಡುವುದರಿಂದ ಏನಾಗ್ತದೆ, ಮುಂದೆ ನಿಮ್ಮ ರನ್ನಿಂಗ್ ಫೇಲ್ ಆಗುವಂಥ ಚಾನ್ಸಸ್ ಭಾಳ ಇರ್ತದೆ. ಸೊ ಆ ಕಾರಣಕ್ಕಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳುವುದಾದರೆ, ಧಾರವಾಡದಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ನಿಮ್ಮೂರಲ್ಲೇ ಇದ್ದರೂ ಕೂಡ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು, ನಾ ಆಲ್ರೆಡಿ ಕಮಾಂಡೋ ಫಿಸಿಕಲ್ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ, ಬಂದು ಜಾಯ್ನ್ ಆಗೋರು ಆಗ್ಬೋದು. ನೀವು ಜಾಯ್ನ್ ಆಗಿಲ್ಲ ಅಂತಂದರೆ ಮನೆಯಲ್ಲೇ ಇದ್ದುಕೊಂಡು ರನ್ನಿಂಗ್ ಯಾವ ರೀತಿ ಮಾಡಬೇಕೆಂಬುದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ನೀವು ಮಾಡುವಂತಹ ತಪ್ಪುಗಳ ಬಗ್ಗೆ ಹೇಳುವುದಾದರೆ, ಎಲ್ಲರೂ ಏನು ಮಾಡ್ತಾ ಇರ್ತೀರಿ ಅಂತಂದರೆ, ರನ್ನಿಂಗ್ ಮಾಡಬೇಕಾದ್ರೆ ಶೂವನ್ನು ಬಳಕೆ ಮಾಡ್ತೀರಿ, ಶೂವನ್ನು ಯೂಸ್ ಮಾಡ್ತಿರ್ತೀರಿ. ಶೂ ಯೂಸ್ ಮಾಡೋದೇನು ತಪ್ಪಲ್ಲ, ಶೂ ಯೂಸ್ ಮಾಡಲೇಬೇಕಾಗ್ತದೆ. ಯಾಕಂದರೆ ಕೆಲವೊಂದು ಕಡೆ ರೋಡ್ ಇರ್ತದೆ, ಕೆಲವೊಂದು ಕಡೆ ಗ್ರೌಂಡ್ ಇರ್ತದೆ. ಎಲ್ಲ ಕಡೆಯೂ ಬರಿಗಾಲಲ್ಲಿ ನಾವು ರನ್ನಿಂಗನ್ನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಮಾಡಬೇಕಾಗಿದ್ದು ಏನು ಅಂತಂದರೆ, ನೀವು ರನ್ನಿಂಗ್ ಮಾಡಬೇಕಾದ್ರೆ ಶೂ ಹಾಕೊಂಡು ಪ್ರಾಕ್ಟೀಸ್ ಮಾಡಿರಿ, ತೊಂದರೆ ಇಲ್ಲ. ಪ್ರಾಕ್ಟೀಸ್ ಶೂ ಹಾಕೊಂಡು ಮಾಡಿರಿ. ನೀವು ಏನಾದರೂ ಶೂ ಇಲ್ಲದೆ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈಗಿಂದನೇ ಪ್ರಾಕ್ಟೀಸ್ ಮಾಡಿರಿ ಶೂ ಇಲ್ಲದೆ. ನೀವು ಕೆಲವೊಂದಿಷ್ಟು ಜನ ಏನು ಮಾಡ್ತಿರ್ತಾರೆ, ಈಗ ಶೂ ಹಾಕೊಂಡು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀರಿ, ಲಾಸ್ಟ್ ಮೂಮೆಂಟ್ ರನ್ನಿಂಗ್ ಹೋಗ್ಬೇಕಾದ್ರೆ ಒಂದು ವಾರ ತನಕ ಶೂ ಇಲ್ಲದೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಲಾಸ್ಟ್ ಮೂಮೆಂಟ್ ಶೂನ ತೆಗೆದಿಟ್ಟು ಬಿಡ್ತೀರಿ. ಇನ್ನೂ 1 ವೀಕ್ ರನ್ನಿಂಗ್ ಇರುತ್ತೆ, ಶೂ ಬಿಟ್ಟು ಓಡೋಕೆ ಸ್ಟಾರ್ಟ್ ಮಾಡ್ತೀರಿ. ಅವಾಗ ಏನಾಗ್ತದೆ, ನಿಮ್ಮ ಕಾಲು ಮೆದುವಾಗಿರ್ತಾವೆ. ರನ್ನಿಂಗ್ ಹಾಕೊಂಡು ಶೂ ಹಾಕೊಂಡು ಓಡಿ ಕಾಲು ಮೆದುವಾಗಿರ್ತಾವೆ. ನೀವು ಶೂ ಬಿಟ್ಟು ಓಡೋಕೈತಂದ್ರೆ ಏನಾಕೈತಿ, 3-4 ದಿನದಾಗ ಕಾಲು ನೋವಾಗಿಬಿಡ್ತಾವೆ. ನೋವಾಗಿ ಅದು ವಾಪಸ್ ಕಡಿಮೆ ಆಗೋದ್ರೊಳಗಾಗಿ ನಿಮ್ಮ ರ್ಯಾಲಿ ಬಂದುಬಿಡ್ತೈತಿ. ನೀವು ರ್ಯಾಲಿ ಒಳಗೆ ನಿಮ್ಮ ಕಾಲು ನೋಡಿದ್ರೆ ನಿಮ್ಗೆ ಓಡೋಕೆ ಆಗಂಗಿಲ್ಲ. ತಿಳಿತಾ? ಲಾಸ್ಟ್ ಮೂಮೆಂಟ್ ಶೂ ಬಿಟ್ಟು ಯಾರು ಓಡ್ತಿರಲಿಲ್ಲ, ಕಾಲು ಗಟ್ಟಾಗಲಿ ಅಂತೇಳಿ 4-5 ದಿನ ಬಿಡ್ತಿರಲಿಲ್ಲ, ಅದು ದೊಡ್ಡ ತಪ್ಪು. ತಿಳಿತಾ? ಯಾರೂ ರ್ಯಾಲಿ ಇನ್ನೊಂದು ವಾರ ಇರುತ್ತೆ, ಶೂ ಬಿಟ್ಟು ಓಡೋಕೆ ಹೋಗಬೇಡ್ರಿ. ಆದರೆ ಸರ್ ನಾವು ಶೂ ಹಾಕೊಂಡು ಓಡಬೇಕಂತಿರ್ತೀನಿ, ನಿಮಗೆ ಡೌಟ್ ಬರ್ಬೋದು. ಆರ್ಮಿ ರನ್ನಿಂಗ್ ಓಡಬೇಕಾದ್ರೆ ಯಾರೂ ರನ್ನಿಂಗ್ ಓಡುವಾಗ ಶೂವನ್ನು ಬಳಕೆ ಮಾಡೋಕ್ಕೆ ಹೋಗಬೇಡ್ರಿ. ಇದನ್ನು ನಾನು ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಇಲ್ಲಿ ನೀವು ರನ್ನಿಂಗ್ ಟೈಮಿಂಗ್ ಹಚ್ಚಬೇಕಾದ್ರೂ ಕೂಡ ಶೂ ಹಾಕೊಂಡು ನಿಮ್ಮ ಟೈಮಿಂಗ್ 4:45 ಕೂತಿರ್ಬೋದು, 4:50 ಕೂತಿರ್ಬೋದು. ಶೂ ಯೂಸ್ ಮಾಡ್ಕೊಂಡು ನಿಮ್ಮದು ಟೈಮಿಂಗ್ ಕಡಿಮೆ ಕೂತಿರ್ಬೋದು ಇಲ್ಲಿ. ಬಟ್ ಅಲ್ಲಿ ಗ್ರೌಂಡ್ನಾಗ ಕುಣ್ಸೋಕ್ಕಾಗಿಲ್ಲ. ಯಾಕೆ ಕುಣ್ಸೋಕ್ಕಾಗಿಲ್ಲ ಅಂದ್ರೆ, ಇಲ್ಲಿ ನೀವು ಒಬ್ಬರೇ ಓಡಿರ್ತೀರಿ. ಅಲ್ಲಿ ಗ್ರೌಂಡ್ನಾಗ ಏನು ಸಮಸ್ಯೆ ಆಗುತ್ತಂದ್ರೆ, ಅಲ್ಲಿ ಗ್ರೌಂಡ್ನಾಗ ನೀವು ಓಡಬೇಕಾದ್ರೆ ಅಲ್ಲಿ ಓಡ್ತೀರಿ, ತೊಂದರೆ ಇಲ್ಲ. ಸಮಸ್ಯೆ ಏನಂದರೆ, ಅಲ್ಲಿ ಗುಂಪು ಇರ್ತದೆ, ಒಂದು 100 ಮಂದಿ ಗುಂಪು ಅಥವಾ 200 ಮಂದಿ ಗುಂಪು. ಅವ್ರು ಎಷ್ಟು ಮಂದಿ ಗುಂಪು ಮಾಡ್ತಾರಲ್ಲ ಅಷ್ಟು ಗುಂಪಿನಲ್ಲಿ ಓಡಬೇಕಾದ್ರೆ ನಿಮ್ಮ ಪಾಡಿ ನಿಮ್ಗೆ ಓಡ್ತೀರಂದ್ರೂ ಕೂಡ ಯಾರಾದರೂ ನಿಮ್ಮ ಹಿಂದೆ ಕಾಲು ತೊಳೆದ್ರಂದ್ರೆ, ಒಂದು ಕಾಲಿನ ಶೂ ಬಿಚ್ತಂದ್ರೆ ನಿಮ್ಮ ಟೈಮ್ ಫೇಲ್. ಒಂದು ಕಾಲಿನ ಶೂ ಬಿಚ್ಚಿತು, ಅದನ್ನು ವಾಪಸ್ ನೀವು ಹಾಕ್ಕೊಂಡು ಓಡಬೇಕಂದ್ರೆ ಬಗ್ಗೆ ನೀವೇನಾದ್ರು ಹಾಕಕ್ಕೆ ಹೋದ್ರಿ, ಯಾರಾದ್ರು ಬಂದು ಸ್ವಲ್ಪ ನುಗ್ಗಿಸ್ಬಿಟ್ರಂದ್ರೆ ನೀವು ಕಾಲ ಬಿದ್ದು ಒದಾಡ್ತೀರಿ. ತಿಳಿತಾ? ಇನ್ನೊಂದು ಸಮಸ್ಯೆ ಏನಂತಂದರೆ, ರನ್ನಿಂಗ್ ಓಡುವಾಗ ಒಂದು ವೇಳೆ ಏನಾದರೂ ಆ ಶೂ ಅರ್ಧಕ್ಕೆ ಬಿಚ್ಚಿ ನಿಂತಿತ್ತು ಅಂದ್ರೆ, ಅದು ನಿಮ್ಗೆ ಹಾಕ್ಕೊಳಕ್ಕೂ ಟೈಮ್ ಇರೋಂಗಿಲ್ಲ, ಹಂಗೆ ಓಡೋಕ್ಕೂ ಆಗಂಗಿಲ್ಲ. ಒಂದು ಆ ಶೂ ತೆಗೆದಿಟ್ಟು ಓಡೋಕ್ಕಾಗಿಲ್ಲ, 2 ಶೂ ತೆಗಿಯೋಕೆ ಟೈಮು ಇರೋಂಗಿಲ್ಲ. ಹಿಂದೂ ಹುಡುಗರು ಇರ್ತಾವೆ, ಮುಂದೆ ಹುಡುಗರು ಇರ್ತಾವೆ. ಒಂದು ವೇಳೆ ಯಾರಾದರೂ ಬಂದು ಹಾಲು ಕೆಡಿಯೋರ ಕಾಲ ಬಿದ್ದು ಒದ್ದಾಡ್ತೀರಿ. ಅದಕ್ಕೆ ನಾವು ಹೇಳೋದೇನಂದ್ರೆ, ನೀವು ರನ್ನಿಂಗ್ ಕಂಟಿನ್ಯೂ ಶೂ ಹಾಕೊಂಡು ಪ್ರಾಕ್ಟೀಸ್ ಮಾಡಿರಿ, ತೊಂದರೆ ಇಲ್ಲ. ಲಾಸ್ಟ್ ಮೂಮೆಂಟ್ ಏನು ಮಾಡಿರಿ, ಡೈರೆಕ್ಟ್ ಹೋಗಿ ಗ್ರೌಂಡ್ನಾಗ ಶೂ ತೆಗೀರಿ. ಗ್ರೌಂಡ್ನಾಗ ಡೈರೆಕ್ಟ್ ಬಿಚ್ಚೋಡ್ರಿ, ಏನಾಗಿಲ್ಲ. ಒಂದು ದಿನಕ್ಕೆ ಬೇಕಾದ್ರೆ ನೋವಿಲ್ಲ. ಅದು ಕಾಲು ಸ್ವಲ್ಪ ತ್ರಾಸಾದರೂ, 1ನೇ ದಿನಕ್ಕೆ ಕಾಲು ಸ್ವಲ್ಪ ತ್ರಾಸಾದರೂ ಅಲ್ಲೇ ಬಿಚ್ಚೋಡ್ರಿ, ಅದು ಒಳ್ಳೆಯದು. ಇಲ್ಲಾಂದ್ರೆ ನಿಮಗೆ ಏನಾದರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈಗಿಂದ ಒನ್ ಟೈಮ್ ಶೂ ಇಲ್ಲದೆ ಪ್ರಾಕ್ಟೀಸ್ ಮಾಡಿರಿ. ಲಾಸ್ಟ್ ಮೂಮೆಂಟ್ ಹೋಗಿ 1 ವಾರ ಒಟ್ಟೆ ಶೂ ಇಲ್ಲದೆ ಓಡಂತೆ ಪ್ರಾಕ್ಟೀಸ್ ಮಾಡಕತ್ತೀರಂದ್ರೆ ಅವ ನಿಮ್ಮ ಕಾಲು ನೋವಾಗಿಬಿಡ್ತಾವೆ. ಅದಕ್ಕೆ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ತಿಳಿತಾ? ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂತಂದ್ರೆ, ರನ್ನಿಂಗ್ ಮಾಡಬೇಕಾದ್ರೆ ಶೂ ಹಾಕೊಂಡು ಓಡ್ತೀರಿ. ಅವಾಗ ನೀವು ಏನು ಮಾಡ್ಬೇಕಂದ್ರೆ, ಬಾಡಿ ಮ್ಯಾಗ ಜಸ್ಟ್ ಬರೀ ಒಂದು ಕೈಯಾಗ ದಾರ ಇದ್ರೂ ವಜ್ಜಾಗ್ತದೆ, ಒಂದು ವಾಚ್ ಇದ್ರೂ ವಜ್ಜಾಗ್ತದೆ, ಒಂದು ಸಣ್ಣದು ಏನೋ ಇದ್ರೂ ವಜ್ಜಾಗ್ತದೆ. ಒಂದು ಸರ್ತಿ ಮೊಬೈಲ್ ಹಿಡ್ಕೊಂಡು ಓಡ್ರಿ, ಕೈಯಾಗ ಮೊಬೈಲ್ ಹಿಡ್ಕೊಂಡು ಓಡ್ತಿರ್ತಿರಲ್ಲ, ಅವ್ನು ನೋಡಿರಿ, ಒಂದು ಸ್ವಲ್ಪ ಆ ಮೊಬೈಲ್ ಕಡೆ ಲಕ್ಸ್ ಕೊಡ್ರಿ. ಈ ಕೈ ಹಂಗೆ ಕೆಳಗೆ ಬರ್ತಿರ್ತೈತೆ. ಹಂಗೆ ಯಾಕೆ ಕೆಳಗೆ ಬರ್ತೈತೆ ಹೇಳ್ರಿ, ಕೈಯಾಗ ವಜ್ಜೆ ಆಕೈತೆ ಅದು. ತಿಳಿತಾ? ಅದಕ್ಕೆ ನೀವು ರನ್ನಿಂಗ್ ಓಡಬೇಕಾದ್ರೆ ಯಾವುದೇ ರೀತಿ ನಿಮ್ಮ ಕಡೆ ಚೈನು, ಖಡ್ಗ ಏನೂ ಒಟ್ಟು ಬಾಡಿ ಮ್ಯಾಗ ನಿಮ್ಗೆ ಒಂದು ರನ್ನಿಂಗ್
ಶಾರ್ಟ್ ಇರಬೇಕು, ಒಂದು ರನ್ನಿಂಗ್ ಸ್ಲೀವ್ಲೆಸ್ ಇರಬೇಕು. ಅದನ್ನ ಬಿಟ್ಟು ಮತ್ತೇನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ತಿಳಿತಾ? ಯಾವುದೇ ರೀತಿ ಒಂದು ದಾರ ಕೊಟ್ಟರೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವರು ಒಂದು ಅಪರ್ಚುನಿಟಿ, ಮತ್ತು ತಪ್ಪಿದ್ರೆ ಒಂದು ವರ್ಷ ಕಾಯ್ಬೇಕಾಕೈತಿ. ತಿಳಿತಾ? ಮತ್ತು ಇನ್ನು ಕೆಲವೊಂದಿಷ್ಟು ಮಂದಿ ಏನು ಮಾಡತ್ತಿದ್ರಿ ಅಂದ್ರೆ, ಸರ್ ನಮಗೆ ಧಾರವಾಡಕ್ಕೆ ಬರೋಕ್ಕಾಗತ್ತಿಲ್ಲ, ಫಿಸಿಕಲ್ ಟ್ರೈನಿಂಗ್ಗೆ ಬರೋಕ್ಕಾಗತ್ತಿಲ್ಲ, ನಾವು ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಕತ್ತಿದ್ರಿ. ಟೈಮ್ ಭಾಳ ಕಡಿಮೆ ಐತ್ರಿ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೇಳಕತ್ತಿದ್ರಿ. ನೋಡ್ತಮ್ಮ, ನಾವು ನಮ್ಮ ಕಡೆ ಇಲ್ಲಿ ಫಿಸಿಕಲ್ ಟ್ರೈನಿಂಗ್ ಕೊಡಕತ್ರೂ ಕೂಡ ಶಿಸ್ತು ABCD ವರ್ಕೌಟ್ ಮಾಡ್ಸಂಗಿಲ್ಲ. ನಾವು ಸ್ಕೂಲ್ನಾಗ ಮಾಡಿಸ್ತಾರಲ್ಲ MD ಶನಿವಾರಕ್ಕೊಮ್ಮೆ, ಆ ರೀತಿ ಮಾಡ್ಸಂಗಿಲ್ಲ. ನಾವು ಮಾಡಿಸೋ ವರ್ಕೌಟ್ಸ್ ಏನು ಮೇನ್ ಇಂಪಾರ್ಟೆಂಟ್ ಅಷ್ಟೇ, ನಮಗೆ ಎಫೆಕ್ಟಿವ್ ಆಗ್ತಿರ್ಬೇಕು. ಅವು ಎಲ್ಲರೂ ನೋಡಕತ್ತಾರ ನಾ ಶಿಸ್ತು ವರ್ಕೌಟ್ ಮಾಡ್ಸತ್ತೀನಿ ಅಂಥೇಳಿ ಆ ಕಾರಣದಿಂದ ನಾವು ಮಾಡೋಂಗಿಲ್ಲ. ಮತ್ತೊಬ್ಬರು ನೋಡಿ ಬರಲಿ ಅಂಥೇಳಿ ಆ ಕಾರಣದಿಂದ ನಾವು ಮಾಡೋಂಗಿಲ್ಲ. ನಾವು ಮಾಡ್ತಿರೋದೇನೋ ಮಾರ್ನಿಂಗ್ ಇದ್ದ ಕರೆಕ್ಟ್ 4 ಅಥವಾ 4:30, 5 ಗಂಟೆ, 5:30, 6 ಗಂಟೆ ಒಳಗೆ ನಮ್ದೆಲ್ಲ ಮುಗಿದಿರ್ತೈತಿ. ಅಷ್ಟರೊಳಗೆ ನಾವು 5 ಗಂಟೆಗೆ ಹೋಗಿ ಟೈರ್ ಕಟ್ಕೊಂಡು 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ವಾಪಸ್ ಬರಬೇಕು. ಈ ಟೈರ್ನ ವರ್ಕೌಟ್ ಮಾಡಿಸ್ತೀನಿ ನಾನು. ಅಷ್ಟು ಮಾಡಿಸಿದ ನಂತರ ಮೇನ್ ಇಂಪಾರ್ಟೆಂಟ್ ವರ್ಕೌಟ ಒಂದು 7 ವರ್ಕೌಟ್ ಮಾಡಿಸ್ತೀನಿ. ಅದಾದ ನಂತರ ಸಂಜೆಗೆ ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ ಸ್ವಲ್ಪ ಇದನ್ನು ಮಾಡ್ತೀನಿ, ಸ್ಟ್ರೆಚಸ್ ಮಾಡಿಸ್ತೀನಿ. ಟಚಸ್ ಮಾಡಿಸಿದ ನಂತರ ಏನು ಮಾಡ್ತೀನಿ ಅಂತಂದರೆ 16 ಮೀಟ್ರ್ ರನ್ನಿಂಗ್ ಬಿಡ್ತೀನಿ ನಾನು. 16 ಮೀಟ್ರ್ ರನ್ನಿಂಗ ಸ್ಪೀಡ್ ಬಿಡೋಂಗಿಲ್ಲ, ಒಂದು ಎವರೇಜ್ ಸ್ಪೀಡ್. ಸ್ಟೆಪ್ ಲಾಂಗ್ ಬೀಳ್ತಿರ್ಬೇಕು, ಒಂದು ಎವರೇಜ್ ಸ್ಪೀಡ್ ಹೋಗ್ತಿರ್ಬೇಕು. ಹಂಗಂತೇಳಿ ಪೂರ್ತಿ ಸ್ಲೋನೂ ಅಲ್ಲ, ಪೂರ್ತಿ ಸ್ಪೀಡು ಅಲ್ಲ, ಒಂದು ಎವರೇಜ್ ಸ್ಪೀಡ್. ಇಂದು ಎವರೇಜ್ ಸ್ಪೀಡ್ ಓಡಿಸಿ ಲಾಸ್ಟ್ ಪಿನ್ಸಿಂಗ್ ಒಂದು 300 ಮೀಟ್ರ್ ಪಿನ್ಸಿಂಗ್ ಎಬ್ಸಕ್ಕೆ ಹಚ್ತೀನಿ. ಅಷ್ಟು ಮಾಡಿಸಿದ ನಂತರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟು ಒಂದು 4-5 ಎಕ್ಸಸೈಸ್ ಮಾಡಿಸ್ತೀನಿ, ಕಾಲು ಬಿಗಿಬಾರ್ದು. 4 ಎಕ್ಸಸೈಸ್ ಮಾಡಿಸಿದ ನಂತರ ವಾಪಸ್ ಏನು ಮಾಡ್ತೀನಿ ಅಂದರೆ 400 ಮೀಟ್ರದು 2 ಸ್ಪ್ರಿಂಟ್, 400 ಮೀಟ್ರು 2 ಸ್ಪ್ರಿಂಟ್, 300 ಮೀಟ್ರದು 2 ಸ್ಪ್ರಿಂಟ್, 200 ಮೀಟ್ರದು 2 ಸ್ಪ್ರಿಂಟ್, 100 ಮೀಟ್ರದು 2 ಸ್ಪ್ರಿಂಟ್. ಈ ರನ್ನಿಂಗ್ ಏನಾಗುತ್ತಂದ್ರೆ ನಿಮ್ಗೆ ಸ್ಪೀಡ್ ರನ್ನಿಂಗ್, ಲಾಂಗ್ ರನ್ನಿಂಗ್ಗೆ 16 ಮೀಟ್ರ್ ಹೊಡಿತೀರಿ, 400 ಮೀಟ್ರ್ ಫಿನಿಸಿಂಗ್ ಎಬ್ಸಕ್ಕೆ 400 ಮೀಟ್ರದ್ದು 2 ಸ್ಪ್ರಿಂಟ್ ಹೊಡ್ತೀರಿ, 300 ಮೀಟ್ರ್ ಸ್ಪ್ರಿಂಟ್ ಎಬ್ಸಕ್ಕೆ 300ದ್ದು 2 ಹೊಡಿರ್ತೀರಿ, ಲಾಸ್ಟ್ ಮೂಮೆಂಟ್ 200 ಮೀಟ್ರ್ ಎಬ್ಸಕ್ಕೆ 200 ಮೀಟ್ರ್ ಸ್ಪ್ರಿಂಟು ಹೊಡಿರ್ತೀರಿ. 100 ಮೀಟ್ರ್ ಸ್ಪ್ರಿಂಟು ಭಾಳ ಇಂಪಾರ್ಟೆಂಟ್ ಲಾಸ್ಟ್ ಮೂಮೆಂಟ್ದಾಗ, ಯಾಕಂದ್ರೆ ಒಂದು ಸೆಕೆಂಡ್ನಾಗ ಫೇಲ್ ಆಗುವಂಥ ಚಾನ್ಸಸ್ ಭಾಳ ಇರ್ತೈತಿ. ತಿಳಿತಾ? ಆ ರೀತಿ ನಿಮ್ಗೆ ನಾನು ರನ್ನಿಂಗನ್ನು ಸ್ಪ್ರಿಂಟ್ ಹೊಡಿಸ್ತೀನಿ. ನೀವು ಏನಾದರೂ ಸ್ಪ್ರಿಂಟ್ ಯಾವ ರೀತಿ ಅಂದ್ರೆ ದಿನದಿಂದ ದಿನ ಹಂಗೆ ಹೆಚ್ಚಾಗಿರ್ತದೆ, ನಮ್ಗೆ ಗೊತ್ತೇ ಆಗಲ್ಲ ಅದು ಸ್ಪ್ರಿಂಟ್ ಹೆಚ್ಚಾಗೋದು. ಆದರೆ ನಮಗೇನಿಸ್ತೈತಿ, ಏನಪ್ಪ ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇಲ್ಲ ಅಂತೆ. ನಮ್ಮ ಹುಡುಗರು ಬಂದು ಒಂದು 4-5 ದಿನ ಏನಾಯಿತು, ಟೈರ್ ಕಟ್ಟಿ ಜಕ್ಕೊಂದು 1 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ವಜ್ಜಾಗಿಬಿಡ್ತೆ. ಟೈರ್ ಕಟ್ಟಿದ್ರೆ ತ್ರಾಸ ಆಕೈತಿ, ನನಗೂ ಗೊತ್ತೈತಿ. ನಾನು ಜಗ್ಗಿ ನೋಡೀನಿ, ನಾನು ಜಗ್ಗೇನು ಭಾಳ ಸರ್ತಿ. ನಾನು ಕಂಟಿನ್ಯೂ ರನ್ನಿಂಗ್ ಹುಡುಗರು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಇಲ್ಲಿ ಅವ್ರ ಜೊತೆ ನಾನು ಕಟ್ಕೊಂಡು ಓಡ್ತೀನಿ. ಅವ್ರಿಗೆ ಸಣ್ಣದು ಕಟ್ಟಿರ್ತೀನಿ, ನಾನು ದೊಡ್ಡದು ಕಟ್ಕೊಂಡಿರ್ತೀನಿ. ಅವ್ರ ಜೊತೆ ನಾನು ಓಡ್ತಿರ್ತೀನಿ. ನನಗೂ ತ್ರಾಸ ಆಕೈತಿ. ನನಗೂ ಬರೀ 500 ಮೀಟ್ರ್ ಹೋದರೆ ಸಾಕ ನಿಲ್ಬೇಕು ಅನಿಸ್ತಿರ್ತೈತಿ. ಆದ್ರೆ ನಾನು ಯಾಕೆ ಓಡ್ತೀನಿ, ನನ್ನ ನೋಡಿ ನಮ್ಮ ಹುಡುಗರು ಓಡ್ತಾರೆ, ನನ್ನ ನೋಡಿ ನನ್ನ ವಿದ್ಯಾರ್ಥಿಗಳು ಕಲಿತಾರೆ. ಅವ್ರಿಗೆ ಒಬ್ಬನ ಮಾಡ್ಸಕ್ಕೈತಿ ಅಂತೇಳಿ ಅವ್ರು ಸರ್ ತ್ರಾಸ ಆಗುತ್ತೆ, ಅವ್ರಿಗೆ ಗೊತ್ತಾಗ್ತಿಲ್ಲ, ಬರೀ ನಿಂತು ಮಾಡ್ಸಾರತ್ತ ಅವ್ರು ಅನ್ಕೋಬಾರ್ದು ಅಂತೇಳಿ ಅವ್ರ ಜೊತೆ ನಾನು ಮಾಡ್ತಿರ್ತೀನಿ. ಯಾಕಂದ್ರೆ ನಾ ಮಾಡತ್ತೇನೆ ಅಂತೇಳಿ ನೋಡಿ ಅವ್ರು ಮಾಡಲಿ ಅಂತೇಳಿ, ನಾವು ಮಾಡಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅವ್ರು. ಆ ಕಾರಣದಿಂದ ನಾನು ಅವ್ರಿಗೆ ತಿಳ್ಸಕ್ಕಂತೇಳಿ ಎಲ್ಲ ಮಾಡಿ ತೋರಿಸ್ತಿರ್ತೀನಿ. ಇದೊಂದಾಯಿತು. ನಂತರ ಟೈರ್ ವರ್ಕೌಟ್ ಹೆಂಗಂದ್ರೆ ಬರೀ 500 ಮೀಟ್ರಿಗೆ ಸಾಕಾಗಿರ್ತೈತಿ. ಆದರೆ ಮೈಂಡ್ದಾಗ ಏನಿರಬೇಕು, ನಾವು ಓಡಲೇಬೇಕು, ಟಾರ್ಗೆಟ್ ಹೋಗಿ ಮುಟ್ಲೇಬೇಕು, ವಾಪಸ್ ಬಂದು ಇಲ್ಲಿ ಮುಟ್ಲೇಬೇಕು, 2 ಕಿಲೋಮೀಟ್ರ್ ಹೋಗಬೇಕು, ಬರಲೇಬೇಕು ಅನ್ನೋ ಕಾರಣದಿಂದ ಆ ಹುಡುಗರನ್ನು ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಪುಷಪ್ ಮಾಡ್ಕೊಂಡು, ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಮಾಡ್ಕೊಂಡು, ಅವ್ರನ್ನ ಕರ್ಕೊಂಡು ಹೋಗಿ ಮುಟ್ಸ್ಕೊಂಡು ವಾಪಸ್ ತಂದು ಮುಟ್ಟಿಸಿ ನಂತರ ಏನು ಮಾಡ್ತೀನಿ ಅಂದ್ರೆ ನಾರ್ಮಲ್ ಎಕ್ಸಸೈಸ್ ಮಾಡಿಸ್ತೀನಿ. ಯಾಕಂದ್ರೆ ಟೈರ್ ಕಟ್ಕೊಂಡು ಓಡಿ ಬಂದ ನಂತರ ಕೆಳಗೆ ಮ್ಯಾಗಿನ ಮ್ಯಾಗ ಹಾಕಿರ್ತೈತಿ, ಒಂದು ಸ್ವಲ್ಪ ನಿಲ್ಲಕ್ಕೂ ಪೇಷನ್ಸ್ ಇರೋಂಗಿಲ್ಲ, ಅಷ್ಟು ಕಷ್ಟ ಆಗಿರ್ತೈತಿ. ಸೊ ಅದಕ್ಕೆ ನಾನು ಏನು ಮಾಡ್ತಿರ್ತೀನಿ ಅಂದರೆ ಸ್ವಲ್ಪ ಅವ್ರಿಗೆ ಕಮ್ಮಿ ಎಕ್ಸಸೈಸನ್ನು ಕೊಟ್ಟೆ, ರಿಲ್ಯಾಕ್ಸನ್ನು ಕೊಟ್ಟೆ ಮಾರ್ನಿಂಗ್ ಎಷ್ಟು ಮಾಡ್ತೀನಿ. ಸಾಯಂಕಾಲ ಮಾತ್ರ ಜಾಸ್ತಿ ವರ್ಕೌಟ್ ಇರ್ತೈತಿ, ಸ್ಪ್ರಿಂಟು ಇರ್ತೈತಿ. ತಿಳಿತಾ? ಈಗ ಮೇನ್ ಉದ್ದೇಶ ಏನು ಹೇಳಿ ನಾನು ನಿಮಗೀಗ, ರನ್ನಿಂಗ್ ಮಾಡಬೇಕಾದ್ರೆ ಯಾರೂ ರ್ಯಾಲಿ ಒಳಗೆ ಶೂ ಹಾಕಂದ್ರೆ ಓಡೋಕೆ ಹೋಗಬೇಡ. ಹುಡುಗರು ಶೂ ತೊಳೆದ್ರಂದ್ರೆ ನಿಮಗೆ ಶೂ ಕಾಲಿಂದ ಉಚ್ಚಿತ್ತಂದ್ರೆ, ಅರ್ಧ ಉಚ್ಚಿತ್ತಂದ್ರೆ ಸಮಸ್ಯೆ ಆಕೈತಿ, ರನ್ನಿಂಗ್ ಫೇಲ್ ಆಕೈತಿ. ಅದಕ್ಕೆ ಯಾರೂ ರನ್ನಿಂಗನ್ನು ಹಾಕೊಂಡ ಅಲ್ಲಿ ಶೂ ಹಾಕೊಂಡನ್ನು ಓಡೋಕೆ ಹೋಗಬೇಡ್ರಿ. ನೀವು ಶೂ ಬಿಟ್ಟು ಪ್ರಾಕ್ಟೀಸ್ ಮಾಡೋದ್ರು ಈಗ ಮಾಡಿರಿ, ಲಾಸ್ಟ್ ಮೂಮೆಂಟ್ ಕೂಡ ಶೂ ಬಿಟ್ಟು ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಡ್ರಿ, ಕಾಲು ನೋವು ಆಗ್ತಾವೆ. ಈಗ ಮಾಡಿರಿ, ಒಂದು 4 ದಿನ ಕಾಲು ನೋವು ಆಗಲಿ, ಕಾಲು ನೋವಾಗಿ ವಾಪಸ್ಸು ಗಟ್ಟಿಯಾಗಿ ದಡ್ಡು ಬೀಳ್ತಾವೆ, ಸರಿ ಹೋಗ್ತಾವೆ. ಲಾಸ್ಟ್ ಮೂಮೆಂಟ್ಗೆ ಕಾಲು ನೋವು ಆದ ನಂತರ ಅಲ್ಲಿ ಫೇಲ್ಯೂರ್ ಮಾಡ್ಕೊಂಡು ಕುಂಡಕ್ಕೆ ಹೋಗಬೇಡ್ರಿ. ಚೆಂದಂಗೆ ರನ್ನಿಂಗ್ ಮಾಡಿರಿ. ಇನ್ನೂ ಏನಾದರೂ ಡೌಟ್ ಇತ್ತಂದ್ರೆ, ಮೆಡಿಕಲ್ ಬಗ್ಗೆ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಅದಕ್ಕೆಲ್ಲ ನಾನು ಮಾಹಿತಿ ಕೊಡೋಕೆ ಗಟ್ಟಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.